ಬಟ್ ಅವ್ರ ಜೊತೆ ಕಳೆಯೋ ಸಮಯನೇ ತುಂಬ ಪ್ರೀಷಿಯಸ್ ಆಗಿರೋದ್ರಿಂದ ಹೇಳಿರೋ ಒಂದೊಂದು ಮಾತು ಹಾಗೇ ಉಳ್ಕೊಂಡಿರುತ್ತೆ. ಸೊ ಲೈಫ್ ಟೈಮ್ ಅದೆಲ್ಲ ನಮಗೆಲ್ಲ ಕಡೆ ಹೆಲ್ಪ್ ಆಗುತ್ತೆ. ಈವನ್ ಸ್ಟೇಜಲ್ಲಿ ಹೇಳೋ ಮಾತುಗಳಿರ್ಬೋದು, ಆಚೆ ಇದ್ದಾಗಿರ್ಬೋದು, ಎಲ್ಲನೂ ಅಷ್ಟೇ. ಈಸ್ ಅ ಜಮ್, ನನ್ನ ಫೇವ್ರೆಟ್ ಪರ್ಸನ್. ಅವ್ರು ಇವಾಗ ಮೀಟ್ ಮಾಡೋಕ್ಕೆ ಮುಂಚೆ ಗೊತ್ತಿರಲ್ಲ, ಬರೀ ಟಿ ವಿಲಿ ನೋಡಿ ಇಷ್ಟೇ ಅಂತ ಅಂದ್ಕೊಂಡಿರ್ತೀವಿ. ಅಂದರೆ ಒಂದು ಆ್ಯಕ್ಟರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಇಷ್ಟೇ ಇರುತ್ತೆ. ಬಟ್ ಪರ್ಸ್ನಲಾಗಿ ಗೊತ್ತಾದಾಗ ಅವರು ನಮಗೆ ಫೇವ್ರೆಟ್ ಪರ್ಸನ್ ಆಗಿಬಿಡ್ತಾರೆ, ಫ್ಯಾಮಿಲಿ ಆಗಿಬಿಡ್ತಾರೆ. ಫ್ಯಾಮಿಲಿ ಮೆಂಬರ್ನಲ್ಲಿ ಎಷ್ಟು ಇಷ್ಟಪಡ್ತೀವೋ ಅದರಲ್ಲಿ ಅವರು ಒಬ್ಬರು. ಬಿಕಾಸ್ ಅವ್ರು ಅಷ್ಟು ಕೇರ್ ತೋರಿಸ್ತಾ ಇದ್ರು ನಮಗೆ, ಯಾವುದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರಲಿಲ್ಲ ಯಾರ ಮಧ್ಯನೂ. ಹಾಗಾಗಿ ಮ್ಯಾಮ್ ಕೂಡ ತುಂಬ ಕ್ಯೂಟ್. ಅವ್ರ ಜೊತೆ ಇದ್ದಿದ್ದು ಕೂಡ ಒಂದು ಹೀರೋಯಿನ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತಂದರೆ ಅದು ರಚಿತಾ ಮ್ಯಾಮೇ. ಸೊ ಹಾಗಾಗಿ ಅವ್ರ ಜೊತೆ ಇರೋ ಬಾಂಡಿಂಗ್ಸ್ ಕೂಡ ಮೆಮೊರೇಬಲ್ ಆಗಿರುತ್ತೆ ಯಾವಾಗಲೂ. ಎಲ್ಲರ ಪರ್ಫಾರ್ಮೆನ್ಸಸ್ನು ಅವ್ರು ನೋಡ್ತಿದ್ರು, ಎಲ್ರಿಗೂ ಕಾಮೆಂಟ್ಸ್ನ ನೋಡಿನೇ ಜಡ್ಜ್ಮೆಂಟ್ ಕೊಡ್ತಾಯಿದ್ರು. ಆ್ಯಂಡ್ ಅವ್ರ ಡೆಡಿಕೇಶನಿಂದ ನಮ್ಮ ಡೆಡಿಕೇಶನ್ ಆ್ಯಕ್ಚುಲಿ ಮುಂದೇನು ಯಾವಾಗಲೂ ಎಷ್ಟು ಡೆಡಿಕೇಟೆಡ್ ಆಗಿರಬೇಕು ನಮ್ಮ ಕೆಲಸದ ಮೇಲೆ ಅನ್ನೋದನ್ನು ಎಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡು